ವತಿಯಿಂದ ನಮಸ್ಕಾರಗಳು. 2024ನೇ ಸಾಲಿನ ನಮ್ಮದು ಮಾರ್ಚ್ ತಿಂಗಳ ಮೊದಲನೇ ಲಕ್ಕಿ ಡ್ರಾ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಇದು ಬಂದು ಫೆಬ್ರವರಿ 26 ದಿಂದ ಮಾರ್ಚ್ 3ನೇ ತಾರೀಕು ಬಂದುವರೆಗೆ ಬಂದಿರುವ ಸರ್ವಿಸ್ ಗಾಡಿಗಳದ್ದು ಲಕ್ಕಿ ಡ್ರಾ ಕೂಪನ್ ಇದು. ಇವತ್ತಿನ ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಯಾಕೆಂತಂದರೆ ನಮ್ಮ ಹತ್ರ ಬೆಳಗ್ಗೆ ಬಂದು ಗಾಡಿ ಬಿಟ್ಟೋದ್ರೆ ಕಸ್ಟಮರ್ ಯಾರು ವೇಟ್ ಮಾಡಲಿಲ್ಲ. ಸೊ ಪೋಸ್ಟ್ ಲಂಚ್ ಅಂದರೆ ಮಧ್ಯಾಹ್ನ ಆದಮೇಲೆ ನಮ್ಮ ಹತ್ರ ಒಬ್ಬರು ಕಸ್ಟಮರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್, ವೆಂಕಟೇಶ್ ಅವರು ಇವತ್ತು ನಮ್ಮ ಈ ಲಕ್ಕಿ ಡ್ರಾ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾರೆ. ಅದರಿಂದ 3 ಚೀಟಿಗಳನ್ನ ತೆಗಿತಾರೆ, ಲಕ್ಕಿ ಕೂಪನ್ಗಳನ್ನ. ಆ ಕೂಪನ್ಗಳ ಹೆಸರುಗಳನ್ನ ನಾವೆಲ್ಲ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್, ಬನ್ನಿ ಸ್ಟಾರ್ಟ್ ಮಾಡಿ ಸರ್. ಆ ಬುಟ್ಟಿನ ನೀಟಾಗಿ ಫುಲ್ ಬಿಡಿ ಸರ್ ಒಂದ್ಸತಿ. 3 ಚೀಟಿ ಎತ್ತಿ ಸರ್. ಅದನ್ನು ಸರ್, ಮೊದಲೇ ಹೆಸರು ಅನಿಲ್ ಕುಮಾರ್, ಗಾಡಿ ನಂಬರ್ ಬಂದು KA02 KL 1979. ಅವರಿಗೆ 2 ಫ್ರೀ ವಾಷಿಂಗ್ ಮತ್ತು 2 ಫ್ರೀ ಪಾಲಿಶ್ಗಳು ಬಂದಿದ್ದಾರೆ. ಎರಡನೇ ಕಸ್ಟಮರ್, ನಮ್ಮ ಲಕ್ಕಿ ಕಸ್ಟಮರು ವಿನೋದ್ ಕುಮಾರ್, ಅವ್ರ ಗಾಡಿ ನಂಬರು KA02 KF 8833. ಅವರಿಗೆ 5% ಡಿಸ್ಕೌಂಟ್ ಆನ್ ಸ್ಪೇರ್ಸ್ ಬಂದಿದೆ. ಮೂರನೇ ಲಕ್ಕಿ ವಿನ್ನರು ಚೇತನ್ ಕುಮಾರ್, ಅವ್ರಿಗೂ ಕೂಡ 5% ಡಿಸ್ಕೌಂಟ್ ಬಂದಿದೆ ಪಾರ್ಟ್ಸ್ಗಳ ಮೇಲೆ. ಅವ್ರ ವೆಹಿಕಲ್ ನಂಬರು KA02 JU 6831. ಸೊ ವೆಂಕಟೇಶ್ ಸರ್, ಇವತ್ತು ನೀವು ನಿಮ್ಮ ಗಾಡಿ ಸರ್ವಿಸ್ ಬಿಟ್ಟಿದ್ದಾರೆ. ಯಾವ ಗಾಡಿ ಸರ್ವಿಸ್ ಬಿಟ್ಟಿದ್ದೀರಾ? ನಮ್ಮದು ಪಲ್ಸರ್ ಸರ್, ಗಾಡಿ ಸರ್ವಿಸ್ ಬಿಟ್ಟಿರೋದ. ಇವತ್ತು ನೀವು ನಿಮ್ಮ ಗಾಡಿ ಸರ್ವಿಸ್ ಬಿಟ್ಟಿದ್ದೀರಾ? ಹೌದು ಸರ್. ಎಷ್ಟು ದಿನದಿಂದ ನೀವು ನಮ್ಮ ಶೋರೂಮ್ ಬರ್ತಾ ಇದ್ದೀರಾ? ಸರ್, ನಾನು ಗಾಡಿ ತಗೊಂಡು 1.5 ವರ್ಷ ಆಗಿದೆ. ಓಕೆ. 1.5 ವರ್ಷದಿಂದ ನಾನು ಶೋರೂಮ್ ಸರ್ವಿಸೇ ಮಾಡ್ತಾ ಇದ್ದೀನಿ. ನನ್ನ ಕಡೆ ಶೋರೂಮ್ ಕಡೆಯಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಬಂದ್ರೂ ಕಸ್ಟಮರ್ಗೆ ಒಳ್ಳೆ ಮರ್ಯಾದೆ ಇದೆ, ರೆಸ್ಪಾನ್ಸ್ ಕೊಟ್ಟು ಗಾಡಿ ನೀಟಾಗಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಶೋರೂಮಿಂದ ತಗೊಂಡವಾಗಿಂದನೂ ಶೋರೂಮಿಗೆ ಬರ್ತಾ ಇದ್ದೀವಿ ಸರ್. ಶೋರೂಮಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲಿರೋದು ವೆಂಕಟೇಶಣ್ಣ? ನಮ್ಮದು ಹೆಬ್ಬಾಳ ಸರ್. ಹೆಬ್ಬಾಳದಿಂದ ಇಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಸರ್ ಗಾಡಿ ತೊಗೊಂಡಿದ್ದೀರಿ, ಇಲ್ಲಿಗೆ ನೀವು ಸರ್ವಿಸ್ ಮಾಡಿಸ್ತಾ ಇದ್ದೀರಿ? ಇಲ್ಲಿಗೆ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ನಾವು ಈ ಕಡೆ ಕನ್ಸೆಷನ್ ಕಡೆ ಬಂದವಾಗ ಶೋರೂಮ್ ನೋಡಿ ಇಲ್ಲಿ ಗಾಡಿ ತಗೊಂಡಿದ್ದೀವಿ. ಅವತ್ತಿಂದ ಇವತ್ತವರೆಗೂ ಶೋರೂಮ್ ಸರ್ವಿಸೇ ಮಾಡ್ತಾ ಇದ್ದೀವಿ ಸರ್. ನಮಗೆ ಶೋರೂಮ್ ಚೆನ್ನಾಗಿ ಇಷ್ಟ ಆಗಿದೆ ಅನ್ನೋದಕ್ಕೋಸ್ಕರ ಸರ್ವಿಸನ್ನು ಶೋರೂಮಲ್ಲೇ ಮಾಡ್ತೀವಿ. ಓಕೆ. ನೀವು ಗಾಡಿ ಅವತ್ತು ತೊಗೊಂಡ್ರಿ, ಕನ್ಸ್ಟ್ರಕ್ಷನ್ ಮಾಡ್ತಿರೋ ಟೈಮಲ್ಲಿ, ಸೊ ನೀವು ಸರ್ವಿಸ್ ಕೂಡ ನೀವು ಹೆಬ್ಬಾಳದಿಂದ ಬರ್ತೀರಿ ಇಲ್ಲಿ ಸರ್ವಿಸ್? ಇಲ್ಲಿಗೆ ಬರ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ವೆಂಕಟೇಶಣ್ಣ. ಸರ್, ನಿಮಗೆ ಅಂದರೆ ನೀವು ಸರ್ವಿಸ್ ಬಿಟ್ಟಾಗ ನೀವು ಕಂಪ್ಲೇಂಟ್ಸ್ ಹೇಳಿರ್ತೀರ, ಅವೆಲ್ಲ ಕಂಪ್ಲೇಂಟ್ಸ್ನು ನೀಟಾಗಿ ಅಟೆಂಡ್ ಮಾಡ್ತಾರಾ? ನಿಮಗೆ ಸರ್ವಿಸ್ ಬಗ್ಗೆ ಬಿಲ್ಲು, ಆಮೇಲೆ ಸರ್ವಿಸ್ ನೀವು ಹೇಳಿರೋ ಕಂಪ್ಲೇಂಟ್ಸ್ ಅಟೆಂಡ್ ಮಾಡಿ, ಗಾಡಿ ಡೆಲಿವರಿ ಕೊಡಬೇಕಾದ್ರೆ ಬಿಲ್ ಎಕ್ಸ್ಪ್ಲೈನ್ ಮಾಡಿ, ನಿಮಗೆ ಮಾಡಿರೋ ಕೆಲಸದ ಬಗ್ಗೆ ಅಥವಾ ಐಟಮ್ಗಳು ಏನು ಹಾಕಿದ್ದಾರೆ ಅವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿ ನಮಗೂ ಬಿಲ್ಲು ಕೊಟ್ಟು ಕ್ಲಿಯರೆನ್ಸ್ ತೋರಿಸೇನೆ ಕಳಿಸ್ತಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ. ನಾವು ಏನು ಹಾಕಕ್ಕೆ ಹೇಳಿದೀವೋ ಅದನ್ನು ಹಾಕಿದೀವಿ ಅಂತಲೂ ತೋರಿಸಿ ಕನ್ಫರ್ಮ್ ಮಾಡಿ ಗಾಡಿ ವೆಹಿಕಲ್ ಕೈ ಕೊಡ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಕಡೆಯಿಂದ ನಮ್ಮ ಶೋರೂಮಲ್ಲಿ ಅಥವಾ ನಮ್ಮ ವರ್ಕ್ಶಾಪಲ್ಲಿ ಇನ್ನೂ ಏನು ಇಂಪ್ರೂವ್ ಮಾಡಬೇಕು ಅಥವಾ ಏನು ಮಾಡಿದ್ರೆ ನಾವು ಇನ್ನೂ ಹೆಚ್ಚಿಗೆ ನಿಮ್ಮ ಸರ್ವಿಸ್ಗೆ ನಿಮಗೆ ಸರ್ವಿಸ್ ಕೊಡ್ಬೋದು ನಾವು? ಸರ್, ನನಗೆ ಅನಿಸೋ ಮಟ್ಟಕ್ಕೆ ನಾವು ಬಂದು ಸರ್ವಿಸ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇನ್ನೂ ಇದಕ್ಕೆ ಮೇಲೆ ಕೇಳಬೇಕು ಅನ್ನೋದು ಯಾವುದೇ ಇಲ್ಲ. ನಮಗೆ ಕರೆಕ್ಟಾಗಿದೆ, ನಾವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮಗೇನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ನನಗೆ ಶೋರೂಮಲ್ಲಿಂದ ಯಾವ ತೊಂದರೆನೂ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆಂಕಟೇಶ್ ಸರ್.